ನೋಡಿ, ಈ ಪ್ರಕರಣದಲ್ಲಿ ಈಗ ಬರ್ತಾ ಇರುವಂಥದ್ದು ತನಿಖೆ ಚುರುಕಂತೆ. ನನಗೆ ತಮಾಷೆ ಅನ್ಸುತ್ತೆ. ಯಾಕೆ ಗೊತ್ತಾ, 5 ದಿನ ಆಯ್ತು ಈ ಪ್ರಕರಣ. ತನಿಖೆ ಈಗ ಚುರುಕಂತೆ. ಇವರು ಯಾರು ಬಾಂಬ್ ನಿಷ್ಕ್ರಿಯ ದಳ ಸೋಕೋ ತಂಡಗಳೆಲ್ಲ ಈಗ ಹೋಗಿದಾರಂತೆ. ಏನು ಮಾಡ್ತಾ ಇದ್ರಿ? ತನಿಖೆ ಚುರುಕಲ್ಲ, ವಿಳಂಬ. ಈ ತನಿಖೆಯನ್ನು ಆದ ಮಾರನೇ ದಿನನೇ ಈ ಘಟನೆಯಲ್ಲಿ ತನಿಖೆ ಆಗಬೇಕಾಗಿತ್ತಿದು. ಮಸ್ಟ್ ಆ್ಯಂಡ್ ಶುಡ್. ಈಗ ಮಾಡ್ತಾ ಇದ್ರಂತೆ, ಚುರುಕಂತೆ. ಯಾರು ಕಿವಿಯಲ್ಲಿ ಹೂ ಇಡಕ್ಕೆ ಬರ್ತಾ ಇದ್ದಾರೆ? ಆಮೇಲೆ ಈಗ FSLಗೆಲ್ಲ ಕಳಿಸ್ತಾ ಇದ್ದಾರಂತೆ. ಮತ್ತೊಂದು ಬುಲೆಟ್ ಸಿಕ್ಕಿರೋದು. ಈಗ ಒಂದೊಂದೇ ಟ್ವಿಸ್ಟ್ ಅಂತೆ. ಅದೇನು ಕತೆನೋ ಗೊತ್ತಿಲ್ಲ. ಆಮೇಲೆ ರೆಡ್ಡಿ ಅವ್ರ ಮನೆಯೊಳಗೆ ದೊಣ್ಣೆಗಳು ಪತ್ತೆ ಆಗ್ಬಿಟ್ಟಿದೆ, ಕೋಲುಗಳು. ಅವ್ರು ಯಾಕೆ ಸಂಗ್ರಹ ಮಾಡಿಟ್ಟಿದ್ರು? ಅದಕ್ಕೆ ಅವ್ರೇನು ಹೇಳಿದ್ದಾರೆ ನೋಡಿ ರಿಪೋರ್ಟನ್ನು. ಬಳ್ಳಾರಿ ಗಲಭೆ ಪ್ರಕರಣದ ತನಿಖೆ ಚುರುಕು. ರೆಡ್ಡಿ ನಿವಾಸದ ಬಳಿ ಇನ್ನೊಂದು ಗುಂಡು ಪತ್ತೆ. ಸೋಕೋ ಟೀಮ್ ಬಾಂಬ್ ನಿಷ್ಕ್ರಿಯ ದಳ ಎಂಟ್ರಿ. ಶಾಸಕ ಜನಾರ್ದನ ರೆಡ್ಡಿ ನಿವಾಸದ ಬಳಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ನಡೆದ ಗಲಾಟೆ ಹಾಗೂ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದ 5 ದಿನಗಳ ನಂತರ ಬಾಂಬ್ ನಿಷ್ಕ್ರಿಯ ದಳ ಹಾಗೂ ಸೋಕೋ ತಂಡಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿವೆ. ಘಟನೆಯ ತನಿಖೆಯ ಭಾಗವಾಗಿ ಬೆಂಗಳೂರು ಹಾಗೂ ಹುಬ್ಬಳ್ಳಿಯಿಂದ ಪ್ರತ್ಯೇಕ ವಿಶೇಷ ತಂಡಗಳು ಬಳ್ಳಾರಿಗೆ ಆಗಮಿಸಿದ್ದು, ಫೈರಿಂಗ್ ನಡೆದ ಸ್ಥಳದ ಜೊತೆಗೆ ಶಾಸಕ ಜನಾರ್ದನ ರೆಡ್ಡಿ ನಿವಾಸದ ಸುತ್ತಮುತ್ತಲ ಪ್ರದೇಶವನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದೆ. ಜನಾರ್ದನ ರೆಡ್ಡಿ ನಿವಾಸದ ಸುತ್ತಮುತ್ತಲ ಪ್ರದೇಶದಲ್ಲಿ ಪರಿಶೀಲನೆ ವೇಳೆ ಬಾಂಬ್ ನಿಷ್ಕ್ರಿಯ ದಳ ಮತ್ತೊಂದು ಬುಲೆಟ್ ಪತ್ತೆ ಹಚ್ಚಿದೆ. 9mm ಬುಲೆಟ್ ಪತ್ತೆಯಾಗಿದೆ. ಬುಲೆಟ್ ಪತ್ತೆ ಹಚ್ಚುವ ಮಷಿನ್ ಮೂಲಕ ಬುಲೆಟ್ ಪತ್ತೆ ಮಾಡಲಾಗಿದೆ. ಬುಲೆಟ್ ಸಿಕ್ಕ ಜಾಗವನ್ನ ಮಾರ್ಕ್ ಮಾಡಿ ಬುಲೆಟ್ನ ಫೋಟೋ ಚಿತ್ರೀಕರಣ ಮಾಡಲಾಗಿದೆ. ಬುಲೆಟ್ ಪತ್ತೆಯಾದ ಸ್ಥಳ ಹಾಗೂ ರಸ್ತೆಗಿರುವ ಬ್ಯಾರಿಕೇಡ್ನಿಂದ ಅಧಿಕಾರಿಗಳು ಅಳತೆ ಮಾಡಿದ್ದಾರೆ. ಬುಲೆಟ್ ಎಷ್ಟು ದೂರದಿಂದ ಹಾರಿದೆ ಅಂತ ತನಿಖೆ ನಡೆಸಿದ್ದಾರೆ. ಸದ್ಯ ಸಿಕ್ಕಿರುವ ಬುಲೆಟ್ FSLಗೆ ರವಾನೆ ಮಾಡಲಾಗಿದೆ. ಜನವರಿ 1ನೇ ತಾರೀಕು ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ನಡೆದಂಥ ಗಲಭೆಗೆ ಸಂಬಂಧಪಟ್ಟಂತೆ ಬಾಂಬ್ ನಿಷ್ಕ್ರಿಯ ದಳ ಮತ್ತು ಅದರ ಜೊತೆಗೆ ಸುಖೋ ತಂಡಗಳು ಇವತ್ತು ಬಳ್ಳಾರಿಯ ಗಲಾಟೆ ನಡೆದಂಥ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗಕ್ಕೆ ಬಂದು ಇಲ್ಲಿ ಸಾಕಷ್ಟು ಕುರುಹುಗಳನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಆರಂಭದಲ್ಲಿ ಮೊದಲನೇ ದಿನ ಒಂದಿಷ್ಟು ಎಷ್ಟೋ ಗನ್ಗಳಿಂದ ಫೈರ್ ಆಗಿತ್ತು. ಅದಕ್ಕೂ ಸಂಬಂಧಪಟ್ಟಂತೆ ಇದೀಗ ಮತ್ತೊಂದು 9mm ಬುಲೆಟ್ ಪತ್ತೆ ಆಗಿರುವಂಥದ್ದು. ಯಾವ ಬುಲೆಟ್ ಪತ್ತೆ ಆಗಿತ್ತಲ್ಲ ಆ ಜಾಗವನ್ನು ಇದೀಗ ಬಾಂಬ್ ನಿಷ್ಕ್ರಿಯ ದಳದಿಂದ ಇದೀಗ ಮಾರ್ಕ್ ಮಾಡೋದ್ರ ಮೂಲಕ ಅದನ್ನು FSLಗೂ ಕೂಡ ರವಾನೆ ಮಾಡಲಾಗ್ತದೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಎಷ್ಟು ಗನ್ಗಳು ಬಳಕೆ ಆಗಿದ್ವು ಅನ್ನುವಂಥದ್ದು ಕೂಡ ಬೆನ್ನು ಬಿದ್ದಿರ್ತಕ್ಕಂಥ FSL ಟೀಮ್ ಕೂಡ ಈಗಾಗಲೇ ಒಂದು ಹಂತದ ತನಿಖೆಯನ್ನು ಮಾಡಿತ್ತು. ಮತ್ತೆ ಇದೀಗ ಸುಖೋ ತಂಡ ಅದ್ರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದಿಂದಲೂ ಕೂಡ ಇದೀಗ ತಪಾಸಣೆ ಮಾಡಲಾಗ್ತದೆ. ಅಂದರೆ ಮೆಟಲ್ ಡಿಟೆಕ್ಟರ್ಗಳ ಮೂಲಕ ತೀವ್ರವಾಗಿರ್ತಕ್ಕಂಥ ತಪಾಸಣೆಯನ್ನು ಹಿಂಚಿಂಚು ಜಾಗವನ್ನು ಬಿಡದೆ ತಪಾಸಣೆ ಮಾಡಲಾಗಿತ್ತು. ಅದರಲ್ಲಿ ಒಂದು ಸದ್ಯಕ್ಕೆ ಗುಂಡು ಸಿಕ್ಕಿರೋದ್ರಿಂದ ಅದನ್ನು ಈಗಾಗಲೇ FSLಗೆ ಕಳಿಸಲಾಗಿದೆ. ಮತ್ತೆ ಇಲ್ಲಿ ಏನು ಪತ್ತೆ ಕಾರ್ಯವನ್ನು ಕೂಡ ಈಗಾಗಲೇ ಚುರುಕು ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಗಲಾಟೆಗೆ ಟ್ವಿಸ್ಟ್. ಬಳ್ಳಾರಿ ಗಲಭೆ ಪೂರ್ವ ನಿಯೋಜಿತ ಕೃತ್ಯವ. ರೆಡ್ಡಿ ಮನೆ ಕಾಂಪೌಂಡ್ನೊಳಗೆ ರಾಶಿ ದೊಣ್ಣೆ ಪತ್ತೆ. ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಬಳ್ಳಾರಿಯ ಜನಾರ್ದನ ರೆಡ್ಡಿ ಮನೆ ಮುಂದೆ ನಡೆದಿದ್ದ ಗಲಭೆ ಪ್ರಕರಣದಲ್ಲಿ ಒಂದೊಂದೇ ವಿಷಯಗಳು ಇದೀಗ ಬಯಲಿಗೆ ಬರ್ತಾ ಇದ್ದು, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ ಕಡೆಯವರೇ ಎಲ್ಲಾ ಮಾಡಿದ್ದು ಎನ್ನುವ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಕೂಡ ಗಲಾಟೆಯಲ್ಲಿ ರಾಶಿ ದೊಣ್ಣೆಗಳ ಬಳಕೆ ಮಾಡಿರೋದು ಬೆಳಕಿಗೆ ಬಂದಿದೆ. ಘಟನೆ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಕ್ಕೆ ಈ ದೃಶ್ಯಗಳು ಸ್ಪಷ್ಟ ನಿದರ್ಶನವಾಗಿದ್ದು, ದೊಣ್ಣೆ ಹಿಡಿದು ರೆಡ್ಡಿ ಬೆಂಬಲಿಗರು ಹೊಡೆದಾಡಿದ್ದಾರೆ. ಎರಡೂ ಕಡೆಯವರು ಮುಂಚಿತವಾಗಿಯೇ ಕಲ್ಲು ದೊಣ್ಣೆಗಳನ್ನು ಸಂಗ್ರಹಿಸಿ ಇಟ್ಟಿದ್ದರು. ಆಗ ಎರಡೂ ಕಡೆಯವರು ಕಲ್ಲು ಕಟ್ಟಿಗೆ ತಂದು ಹೊಡೆದಾಡಿಕೊಂಡಿದ್ದಾರೆ. ಹೊಡೆದಾಟದ ಬಳಿಕ ರೆಡ್ಡಿ ಮನೆ ಕಾಂಪೌಂಡ್ನಲ್ಲಿ ದೊಣ್ಣೆ ಇಟ್ಟು ರೆಡ್ಡಿ ಬೆಂಬಲಿಗರು ತೆರಳಿದರು. ಇಲ್ಲಿ ಕೇವಲ ಭರತ್ ರೆಡ್ಡಿ ಬೆಂಬಲಿಗರು ಮಾತ್ರವಲ್ಲದೆ ಜನಾರ್ದನ ರೆಡ್ಡಿ ಬೆಂಬಲಿಗರಿಂದಲೂ ಹಲ್ಲೆ ನಡೆದಿದೆ. ಇದು ಎರಡೂ ಕಡೆಯಿಂದಲೂ ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಈ ಮೂಲಕ ಕನ್ಫರ್ಮ್ ಆಗಿದೆ. ಬಳ್ಳಾರಿಯಲ್ಲಿ ನಡೆದ ಗಲಭೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಪಕ್ಷದ ಕಾರ್ಯಕರ್ತರುಗಳು ಕೂಡ ಸಮಪಾಲನ ಹೊಂದಿದ್ದಾರೆ ಅನ್ನುವಂಥದ್ದು ಇದೀಗ ಒಂದೊಂದಾಗಿ ವಿಡಿಯೋಗಳು ಹೊರಗೆ ಬರ್ತಾ ಇದಾವಲ್ಲ, ಅದನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಕಲ್ಲು ದೊಣ್ಣೆ ಕಟ್ಟಿಗೆಗಳನ್ನು ತೆಗೆದುಕೊಂಡು ಬಂದಿದ್ರು. ಅದ್ರ ಜೊತೆಗೆ ಬಿಜೆಪಿ ಕಾರ್ಯಕರ್ತರುಗಳು ಕೂಡ ಕಟ್ಟಿಗೆ ಕಲ್ಲುಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ರು. ಹೀಗಾಗಿ ಯಾವ ಕ್ಷಣದಲ್ಲಿ ಬೇಕಾದರೂ ಗಲಾಟೆ ಆಗುತ್ತೆ ಅನ್ನುವಂಥದ್ದನ್ನ ಬಹುಶಃ ಮುಂಚಿತವಾಗಿ ಅವರು ಅರ್ಥಕೊಂಡಿದ್ರು ಅಂತ ಕಾಣಿಸುತ್ತೆ. ಹೀಗಾಗಿ ಒಂದ್ ಕಡೆಗೆ ಭರತ್ ರೆಡ್ಡಿ ಬೆಂಬಲಿಗರು, ಮತ್ತೊಂದು ಕಡೆಗೆ ಜನಾರ್ದನ ರೆಡ್ಡಿ ಬೆಂಬಲಿಗರು ಇಬ್ಬರು ಕೂಡ ಒಂದಿಷ್ಟು ಪೂರ್ವ ನಿಯೋಜಿತವಾಗಿ ಕಲ್ಲು ಕಟ್ಟಿಗೆಗಳನ್ನು ಸಂಗ್ರಹ ಮಾಡಿಟ್ಕೊಂಡಿದ್ರು. ಅದಾದ್ಮೇಲೆ ಅದನ್ನ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಎರಡೂ ಕಡೆಗಳಲ್ಲಿ ಅವನ್ನು ಬಳಕೆ ಮಾಡೋದ್ರ ಮೂಲಕ ದೊಡ್ಡ ಮಟ್ಟದ ಗಲಭೆಯನ್ನು ಸೃಷ್ಟಿ ಮಾಡಿದ್ರು. ಅದೆಲ್ಲವನ್ನು ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆಗೆ 26 ಜನ ಆರೋಪಿಗಳನ್ನ ಎರಡೂ ಕಡೆಯಿಂದಲೂ ಕೂಡ ಬಂಧಿಸಿ ಇದೀಗ ಜೈಲಿಗಟ್ಟುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇಲ್ಲಿ ಒಂದನ್ನ ಗಮನಿಸಬೇಕಾಗಿರುವಂತದ್ದು, ಕೇವಲ ಇದು ಒಂದು ಕೈಯಿಂದ ಮಾತ್ರ ಚಪ್ಪಾಳೆ ಆಗಿರುವಂತದ್ದಲ್ಲ, ಬದಲಾಗಿ ಎರಡೂ ಕಡೆಯಿಂದಲೂ ಕೂಡ ಕ್ರಿಯೆ ಪ್ರತಿಕ್ರಿಯೆ ಅನ್ನುವ ಆಂಗಲ್ ನಲ್ಲಿ ಎರಡೂ ಕಡೆಯವರು ಗಲಭೆಯಲ್ಲಿ ಭಾಗಿಯಾಗಿದ್ದರಿಂದಲೇ ದೊಡ್ಡ ಮಟ್ಟದ ಗಲಭೆ ಆಯಿತು. ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ ಸಾವಿಗೂ ಕೂಡ ಕಾರಣ ಆಯಿತು ಅನ್ನುವಂಥದ್ದು ಇದೀಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬಳ್ಳಾರಿ ಗಲಭೆ ಬಗ್ಗೆ CID ತನಿಖೆ ಸಾಧ್ಯತೆ. ರೆಡ್ಡಿ ರಾಮುಲುಗೆ ಸೂಕ್ತ ಭದ್ರತೆಗೆ ಬಿಜೆಪಿ ಆಗ್ರಹ. ಬಳ್ಳಾರಿ ಗಲಾಟೆ ಸಂಬಂಧ CID ತನಿಖೆ ವಹಿಸುವ ಬಗ್ಗೆ ನಾಳೆ ಪರಮೇಶ್ವರ್ ಜೊತೆ ಮಾತನಾಡ್ತೀನಿ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ.
ಈಗ ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ಪೊಲೀಸರ ಕಾರ್ಯದಕ್ಷತೆ ಬಗ್ಗೆ ನಮಗೆ ಅನುಮಾನಗಳು ಇಲ್ಲ. ಈ ಘಟನೆ ತನಿಖೆ ಮಾಡುವಲ್ಲಿ ಅವರು ನಿಪುಣರಿದ್ದಾರೆ ಎಂದಿದ್ದಾರೆ. ಜೊತೆಗೆ ಪೊಲೀಸರು ತನಿಖೆ ಮಾಡಿ ವರದಿ ಕೊಡಲಿ, ಆ ನಂತರ ಬೇರೆ ತೀರ್ಮಾನ ಮಾಡುತ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ನಾನು ಪರಮೇಶ್ವರ್ ಜೊತೆ ಮಾತಾಡ್ತೀನಿ. ನನ್ನ ಜೊತೆ ಮಾತಾಡಿಲ್ಲ ಅವರು ಪರಮೇಶ್ವರ್, ನಾಳೆ ಮಾತಾಡ್ತೀನಿ. ತನಿಖೆ ಆಗಲಿ, ತನಿಖೆಯಿಂದ ಹೊರಬಂದ ಮೇಲೆ ಗೊತ್ತಾಗ್ತದಲ್ಲ ಸತ್ಯ ಏನು ಅಂತ. ನಮ್ಮ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಇನ್ವೆಸ್ಟಿಗೇಷನ್ ಮಾಡಿ ಗೊತ್ತಾಗಲಿ ಸತ್ಯ ಏನು ಅಂತ ಗೊತ್ತಾಗಲಿ, ಅದಾದಮೇಲೆ ಮಾತಾಡ್ತೀನಿ. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಮನೆ ಮುಂದೆ ದೊಂಬಿ ಪ್ರಕರಣದ ಸಂಪೂರ್ಣ ಲಾಭ ಪಡೆಯಲು ಬಿಜೆಪಿ ಮುಂದಾಗಿದೆ. ರಾಜಕೀಯ ಲಾಭಕ್ಕಾಗಿ ಘಟನೆಯನ್ನು ಇನ್ನಷ್ಟು ತೀವ್ರವಾಗಿ ಖಂಡಿಸಲು ಪ್ಲಾನ್ ಮಾಡಿಕೊಂಡಿದೆ. ಈಗಾಗಲೇ ಘಟನೆ ನಡೆದಾಗಿನಿಂದ ಹಲವು ರಾಜ್ಯ ನಾಯಕರು ಜನಾರ್ದನ ರೆಡ್ಡಿ ಮನೆಗೆ ಬಂದು ಹೋಗ್ತಾ ಇದ್ದಾರೆ. ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ರೆಡ್ಡಿ ಮನೆಗೆ ಭೇಟಿ ನೀಡಿದ್ದಾರೆ. ಸದ್ಯ ಘಟನೆಯಿಂದ ಮುಜುಗರಕ್ಕೀಡಾಗಿರುವ ಕಾಂಗ್ರೆಸ್ ಸೈಲೆಂಟ್ ಆಗಿದೆ. ಇದನ್ನೇ ಲಾಭವಾಗಿಸಿಕೊಂಡಿರುವ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಬಳ್ಳಾರಿಯಲ್ಲಿ ಶಾಸಕರ ಮೇಲೆ ಶಾಸಕನೇ ಹೋಗಿ ಗೂಂಡಾಗಿರಿ ಮಾಡಿದ್ದಾನೆ, ಪೊಲೀಸರೇ ಅವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ, ಜಮೀರ್ ಅವರಿಗೆ ಬಿರಿಯಾನಿ ಕೊಡಿಸಿ ಬಂದಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಆರ್ ಅಶೋಕ್ ಮಾತನಾಡಿ, ರೆಡ್ಡಿ ಶ್ರೀರಾಮುಲುಗೆ ಪ್ರಾಣಾಪಾಯ ಇದೆ, ಇಬ್ಬರಿಗೂ ಸರ್ಕಾರ ಝಡ್ ಶ್ರೇಣಿಯ ಭದ್ರತೆ ಕೊಡಲೇಬೇಕು ಅಂತ ಒತ್ತಾಯಿಸಿದ್ದಾರೆ. ಬಳ್ಳಾರಿನಲ್ಲಿ ಆಡಳಿತ ಪಕ್ಷದ ಶಾಸಕನೇ ಗುಂಡಾಗರ್ದಿ ಮಾಡ್ತಾನೆ, ಪೊಲೀಸರು ತನಿಖೆ ಮಾಡ್ತಾರಂತೆ. ಮಾರದಿನ ಪೊಲೀಸ್ ಕಸ್ಟಡಿ ತಗೊಂಡ್ಮೇಲೆ ಜೈಲಿ ಹಾಕದ್ಮೇಲೆ ಜಮೀರ್ ಅಹಮದ್ ಬಂದಂತ ದೇಶದ್ರೋಹಿಗಳಿಗೆ ಬಿರಿಯಾನಿ ತಿನ್ಸೋ ಕೆಲಸ ಅವ್ರು ಮಾಡ್ತಾರೆ. ಇವತ್ತು ರಾಜ್ಯದ ಪೊಲೀಸ್ ವ್ಯವಸ್ಥೆ ಬಗ್ಗೆ ಇವತ್ತು ರಾಜ್ಯದ ಜನ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ಅಲ್ಲಿನ ರೌಡಿಸಮ್ ಜಾಸ್ತಿ ಆಗ್ತೈತೆ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವರಿಗೆ ಝಡ್ ಕ್ಯಾಟಗರಿ ಭದ್ರತೆಯನ್ನು ಕೊಡಬೇಕು. ಇಲ್ಲ ಅಂದರೆ ಏನಾದರೂ ಅನಾಹುತ ಆದರೆ ಈ ಕಾಂಗ್ರೆಸ್ ಅವರೇ ನೇರ ಕಾರಣ, ಕಾಂಗ್ರೆಸ್ಸೇ ಅದಕ್ಕೆ ನೇರ ಕಾರಣ ಆಗ್ತಾರೆ. ನೇರವಾಗಿ ಕಾಂಗ್ರೆಸ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬಳ್ಳಾರಿ ಗಲಭೆ ವೇಳೆ ಕೈ ಕಾರ್ಯಕರ್ತ ಬಲಿ, ಈವರೆಗೂ 26 ಆರೋಪಿಗಳ ಬಂಧನ. ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 26 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಎಲ್ಲ ಆರೋಪಿಗಳನ್ನು ಬೆಂಗಳೂರಿಗೆ ಕರೆದೊಯ್ದ ಪೊಲೀಸರು ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದಾರೆ. ಕಾಂಗ್ರೆಸ್ನ 10 ಆರೋಪಿಗಳು, ಬಿಜೆಪಿಯ 16 ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಮುಕ್ಕಣ್ಣ, ಕಾರ್ತಿಕ್, ಇನಾಯತುಲ್ಲಾ, ರಾಜು, ಮುಸ್ತಫಾ, ಶ್ರೀಕಾಂತ್, ಮೊಹಮ್ಮದ್, ವೆಂಕಟೇಶ್, ಮುಬಾಷಾ, ಗುರುಪ್ರಸಾದ್, ವಸುಂಧರಾ, ಶಿವಕುಮಾರ್, ಸಚಿನ್, ಅಬ್ದುಲ್ ರಜಾಕ್, ಬಜ್ಜಯ್ಯ, ಎಂ ತಿಮ್ಮಪ್ಪ, ಗುಂಡಾಲಿ ಶ್ರೀನಿವಾಸ, ಕೆಪಿ ಲಕ್ಷ್ಮಣ, ಪಿ ಶ್ರೀನಿವಾಸ ರೆಡ್ಡಿ, ಪೋತಪ್ಪ, ಷಡಕ್ಷರಿ, ರವಿಬಾಬು, ರವಿಕುಮಾರ್, ರಂಗಸ್ವಾಮಿ ಹಾಗೂ ಗುರುಚರಣ್ ಸಿಂಗ್ ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಪ್ರತಿಯೊಬ್ಬ ಆರೋಪಿಯ ಹೆಸರು ಕರೆದ ನ್ಯಾಯಾಧೀಶರು ಎಲ್ಲ ಆರೋಪಿಗಳದ್ದು ಒಂದೇ ಅರೆಸ್ಟ್ ಮೆಮೊ ಇದೆಯಲ್ಲ, ಯಾಕೆ ಅಂತ ಪ್ರಶ್ನಿಸಿದರು. ಎಲ್ಲ ಆರೋಪಿಗಳ ತಂದೆ ಒಬ್ರೇನಾ ಅಂತ ತನಿಖಾಧಿಕಾರಿ ವಿರುದ್ಧ ಜಡ್ಜ್ ಗರಂ ಆದರು. ಬಳಿಕ ಪೊಲೀಸರು ಕೊಲೆ ಆರೋಪಿ ಗುರುಚರಣ್ ಸಿಂಗ್ನನ್ನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು. ಈ ವೇಳೆ ಬಳ್ಳಾರಿಯ ಬ್ರೂಸ್ಪೇಟೆ ಪೊಲೀಸರಿಗೆ ನ್ಯಾಯಾಧೀಶರು ಕ್ಲಾಸ್ ತೆಗೆದುಕೊಂಡರು. ಆರೋಪಿಗೆ ಅರೆಸ್ಟ್ ವಾರೆಂಟ್ ಬಗ್ಗೆ ತಿಳಿಸಬೇಕು ಅಲ್ವಾ, ಬಳ್ಳಾರಿಯಿಂದ ಕರ್ಕೊಂಡು ಬರೋದಲ್ಲ, ಸರಿಯಾಗಿ ಅರೆಸ್ಟ್ ಪ್ರಕ್ರಿಯೆ ಮಾಡೋದಕ್ಕೆ ಬರಲ್ವಾ ಅಂತ ತರಾಟೆಗೆ ತೆಗೆದುಕೊಂಡರು. ಇನ್ನು ಆರೋಪಿಗಳಿಗೆ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಇನ್ನು 4 ಆರೋಪಿಗಳು ಬೇಲ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಬಳ್ಳಾರಿಯ 26 ಜನ ಆರೋಪಿಗಳೇನಿದ್ರು 26 ಜನ ಆರೋಪಿಗಳಿಗೂ ಕೂಡ ನ್ಯಾಯಾಂಗ ಬಂಧನವನ್ನು ನ್ಯಾಯಾಲಯ ವಿಧಿಸಿರುವಂಥದ್ದು. ಯಾಕಂದ್ರೆ ತನಿಖಾಧಿಕಾರಿಗಳು ಯಾವುದೇ ಕಾರಣಕ್ಕೂ ಕೂಡ ಈ ಆರೋಪಿಗಳು ತಮ್ಮ ವಶಕ್ಕೆ ಬೇಡ ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರು. ಜೊತೆಗೆ ಕೊಲೆ ಆರೋಪಿ ಗುರುಚರಣ್ ಸಿಂಗ್, ಆತನ ವಿಚಾರಣೆ ಕೂಡ ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ. ಆತನು ಕೂಡ ಪೊಲೀಸ್ ಕಸ್ಟಡಿಗೆ ಬೇಕಾಗಿಲ್ಲ ಅಂತೇಳಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿರುವಂಥದ್ದು. ಅಂದರೆ 26 ಜನಗಳ ಪೈಕಿ 4 ಜನ ಆರೋಪಿಗಳು ಈಗಾಗಲೇ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಜೊತೆಗೆ 19ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿರುವಂಥದ್ದು. ಮತ್ತೆ ಅಂದರೆ ಈಗಾಗಲೇ ಯಾರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದರೆ ಅವರ ವಿರುದ್ಧ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಪಿಪಿ ಅವರಿಗೆ ಒಂದು ಆದೇಶವನ್ನು ಕೂಡ ಈಗ ನ್ಯಾಯಾಲಯ ಮಾಡಿರುವಂಥದ್ದು. ಒಟ್ಟಿನಲ್ಲಿ ಬ್ಯಾನರ್ ಅಳವಡಿಕೆ ವಿಚಾರವಾಗಿ ನಡೆದ ಈ ಸಂಘರ್ಷ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ಮುಂದೆ ಇದು ಯಾವ ಹಂತಕ್ಕೆ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.